ಹೇಳಿ ಕಷ್ಟಪಟ್ಬಿಟ್ಟಿರ್ತಾರೆ. ಮನೆ ಮನೆ ರಂಗೋಲಿ ಹೇಗೆ ಅನ್ನಿಸ್ತು? ನನ್ನ ಹೆಸರು ಶ್ರೀಮತಿ ಪುಷ್ಪಾ ದೇವರಾಜ್ ಅಂತೇಳಿ, ನಾಗದೇವನಹಳ್ಳಿ ಮುಖಂಡರು. ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಎಚ್ ಟಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಈ ಮನೆಗೊಂದು ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮ ಮಾಡ್ತಾ ಇರೋದು ವಿಶ್ವ ಮಹಿಳಾ ದಿನಾಚ ಅಂಗವಾಗಿ ಹೆಣ್ಮಕ್ಳಿಗೆ ಅಂತಲೇ ಈ ಕಾರ್ಯಕ್ರಮವನ್ನು ಎಚ್ ಟಿ ಸೋಮಶೇಖರ್ ಅವರು ಮಾಡ್ತಾಯಿದ್ದಾರೆ. ಮೊದಲು STS ಕಪ್ ಅಂತೇಳಿ ಯುವಕರಿಗೆ ಮಾಡಿದ್ರು, ಪ್ರತಿಭಾ ಪುರಸ್ಕಾರ ಅಂತೇಳಿ ವಿದ್ಯಾರ್ಥಿಗಳಿಗೆ ಮಾಡಿದ್ರು. ಈಗ ಮಹಿಳೆಯರಿಗೆ ಅಂತಲೇ ಈ ಕಾರ್ಯಕ್ರಮವನ್ನು ನಮ್ಮ ಸೋಮಶೇಖರ್ ಸಲ್ಲಿಸಿದ್ದಾರೆ. ಹಾಗೆಯೇ ಈ ಕ್ಷೇತ್ರಕ್ಕೆ ನಮ್ಮಂಥ ಶಾಸಕರು ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯನೇ ಅಂತಲೇ ಹೇಳ್ಬೋದು. ಅವರ ಅಭಿವೃದ್ಧಿ, ಅವರು ಜನಕ್ಕೆ ಸ್ಪಂದಿಸ್ತಿರೋದು, ಮುಂದಿನ ದಿನಗಳಲ್ಲಿ ಅವ್ರನ್ನ ತುಂಬ ಬಹುಮತಗಳಿಂದ ಗೆಲ್ಸ್ಕೊಬರ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಹಾಗೆ ನಮ್ಮ ನಾಗದೇವನಹಳ್ಳಿ ವಾರ್ಡು ಇವತ್ತು ಒಂಥರ ಹಬ್ಬದ ವಾತಾವರಣನೇ ಸೃಷ್ಟಿಯಾಗಿದೆ ಅಂತ ನಾವು ಹೇಳ್ಬೋದು. ಈಗ ಅವರ ಅಭಿವೃದ್ಧಿ ನೋಡಿಬಿಟ್ಟು ಅವ್ರ ಜೊತೆ ಕೈ ಜೋಡಿಸಿದ್ದೀರಿ. ಹೌದು, ಅವರ ಸೇವೆಯಲ್ಲಿ ನಾವು ತೊಡಗಿದ್ರೆ ನಮ್ಮ ಜನಕ್ಕೆ ಇನ್ನೂ ನಾವು ಒಂದು ಸ್ವಲ್ಪ ಸೇವೆ ಮಾಡ್ಬೋದು ಅನ್ನೋದು ನಮ್ಮ ಖುಷಿ. GBAಗೆ ಪ್ರಬಲ ಅಭ್ಯರ್ಥಿ ಆಕಾಂಕ್ಷಿ ಆಗಿದ್ದೀರಿ. ಅವರು ಒಂದು ಆಶೀರ್ವಾದ ನಮಗೆ ಮಾಡಿ ನಮ್ಮ ಜನಗಳ ಸೇವೆ ಮಾಡಿ ಅಂತ ಅವರು ನಾವು ಒಂದು ಆಜ್ಞೆ ಮಾಡಿದ್ರೆ ನಾವು ಸದಾ ಸಿದ್ಧ ಇರ್ತೀವಿ. ಹೇಳಿ ಕಷ್ಟಪಟ್ಬಿಟ್ಟಿರ್ತಾರೆ. ಮನೆ ಮನೆ ರಂಗೋಲಿ ಹೇಗೆ ಅನ್ನಿಸ್ತು? ನನ್ನ ಹೆಸರು ಶ್ರೀಮತಿ ಪುಷ್ಪಾ ದೇವರಾಜ್ ಅಂತೇಳಿ, ನಾಗದೇವನಹಳ್ಳಿ ಮುಖಂಡರು. ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಎಚ್ ಟಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಈ ಮನೆಗೊಂದು ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮ ಮಾಡ್ತಾ ಇರೋದು ವಿಶ್ವ ಮಹಿಳಾ ದಿನಾಚ ಅಂಗವಾಗಿ ಹೆಣ್ಮಕ್ಳಿಗೆ ಅಂತಲೇ ಈ ಕಾರ್ಯಕ್ರಮವನ್ನು ಎಚ್ ಟಿ ಸೋಮಶೇಖರ್ ಅವರು ಮಾಡ್ತಾಯಿದ್ದಾರೆ. ಮೊದಲು STS ಕಪ್ ಅಂತೇಳಿ ಯುವಕರಿಗೆ ಮಾಡಿದ್ರು, ಪ್ರತಿಭಾ ಪುರಸ್ಕಾರ ಅಂತೇಳಿ ವಿದ್ಯಾರ್ಥಿಗಳಿಗೆ ಮಾಡಿದ್ರು. ಈಗ ಮಹಿಳೆಯರಿಗೆ ಅಂತಲೇ ಈ ಕಾರ್ಯಕ್ರಮವನ್ನು ನಮ್ಮ ಸೋಮಶೇಖರ್ ಸಲ್ಲಿಸಿದ್ದಾರೆ. ಹಾಗೆಯೇ ಈ ಕ್ಷೇತ್ರಕ್ಕೆ ನಮ್ಮಂಥ ಶಾಸಕರು ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯನೇ ಅಂತಲೇ ಹೇಳ್ಬೋದು. ಅವರ ಅಭಿವೃದ್ಧಿ, ಅವರು ಜನಕ್ಕೆ ಸ್ಪಂದಿಸ್ತಿರೋದು, ಮುಂದಿನ ದಿನಗಳಲ್ಲಿ ಅವ್ರನ್ನ ತುಂಬ ಬಹುಮತಗಳಿಂದ ಗೆಲ್ಸ್ಕೊಬರ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಹಾಗೆ ನಮ್ಮ ನಾಗದೇವನಹಳ್ಳಿ ವಾರ್ಡು ಇವತ್ತು ಒಂಥರ ಹಬ್ಬದ ವಾತಾವರಣನೇ ಸೃಷ್ಟಿಯಾಗಿದೆ ಅಂತ ನಾವು ಹೇಳ್ಬೋದು. ಈಗ ಅವರ ಅಭಿವೃದ್ಧಿ ನೋಡಿಬಿಟ್ಟು ಅವ್ರ ಜೊತೆ ಕೈ ಜೋಡಿಸಿದ್ದೀರಿ. ಹೌದು, ಅವರ ಸೇವೆಯಲ್ಲಿ ನಾವು ತೊಡಗಿದ್ರೆ ನಮ್ಮ ಜನಕ್ಕೆ ಇನ್ನೂ ನಾವು ಒಂದು ಸ್ವಲ್ಪ ಸೇವೆ ಮಾಡ್ಬೋದು ಅನ್ನೋದು ನಮ್ಮ ಖುಷಿ. GBAಗೆ ಪ್ರಬಲ ಅಭ್ಯರ್ಥಿ ಆಕಾಂಕ್ಷಿ ಆಗಿದ್ದೀರಿ. ಅವರು ಒಂದು ಆಶೀರ್ವಾದ ನಮಗೆ ಮಾಡಿ ನಮ್ಮ ಜನಗಳ ಸೇವೆ ಮಾಡಿ ಅಂತ ಅವರು ನಾವು ಒಂದು ಆಜ್ಞೆ ಮಾಡಿದ್ರೆ ನಾವು ಸದಾ ಸಿದ್ಧ ಇರ್ತೀವಿ. ಯಾರು ಸಿಗ್ತದೋ ಅವ್ರಿಗೆ.